ANMR ನ್ಯೂಸ್ಗೆ ಸ್ವಾಗತ. ನಮ್ಮ ಅಖಾಡದಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅಖಾಡದಲ್ಲಿ ಬ್ಯಾಡ್ಮಿಂಟನ್ ತರಬೇತಿ ಪ್ರಾರಂಭ. ಚಿಂತಾಮಣಿ ನಗರದ ಗೋಪ್ಸಂದ್ರ ಗ್ರಾಮದಲ್ಲಿರುವ ನಮನ ಶ್ರೀ ಎಂಟರ್ಪ್ರೈಸಸ್ ರವರ ನಮ್ಮ ಅಖಾಡದ ವತಿಯಿಂದ ಸದಸ್ಯರಿಗೆ, ಸಮಸ್ತ ಕ್ರೀಡಾಪಟುಗಳಿಗೆ ಮತ್ತು ಸಾರ್ವಜನಿಕರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಮಾಡಿರುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಸ್ನೂಕರ್, ಏರ್ ಹಾಕಿ ಮತ್ತು ಫೋಸ್ಬಾಲ್ ಕ್ರೀಡೆಗಳ ಜೊತೆಗೆ ಮಕ್ಕಳ ವಿಡಿಯೋ ಗೇಮ್ಗಳಾದ ಕಾರ್ ರೇಸಿಂಗ್, ಬೈಕ್ ರೇಸಿಂಗ್, ಬ್ಯಾಸ್ಕೆಟ್ ಬಾಲ್ ಮತ್ತು ಶೂಟಿಂಗ್ ಗೇಮ್ಸ್ ಪ್ರಾರಂಭ ಮಾಡಿದ್ದು, ಇದೀಗ ಸದರಿ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ತರಬೇತಿಯನ್ನು ನಿಪುಣ ಆಟಗಾರರೊಬ್ಬರಿಂದ ಪ್ರಾರಂಭ ಮಾಡಿದ್ದು, ಕ್ರೀಡಾಪಟುಗಳು ಇದರ ಸದುಪಯೋಗ ಪಡೆದುಕೊಳ್ಳಲು ನಮನ ಎಂಟರ್ಪ್ರೈಸಸ್ ರವರು ಮನವಿ ಮಾಡಿದ್ದಾರೆ. ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗಕ್ಕೆ ನಗರಸಭೆ ಪೌರಾಯುಕ್ತ GN ಚಲಪತಿ ಕರೆ. ಇತ್ತೀಚೆಗೆ ಹೃದಯ ರೋಗಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಅದರಲ್ಲಿ ಯುವಕರಲ್ಲಿ ಹೆಚ್ಚಿನದಾಗಿ ಕಾಣಿಸಿಕೊಂಡು ಪ್ರಾಣಕ್ಕೆ ಕುತ್ತು ಬರುತ್ತಿರುವ ಹಿನ್ನೆಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರಗಳನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳುವಂತೆ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ GN ಚಲಪತಿ ರವರು ಕೋರಿದರು. ಅವರು ನಗರಸಭೆಯ ಸಭಾಂಗಣದಲ್ಲಿ RL ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ತಮಕ ಕೋಲಾರ, ನಗರಸಭೆ ಮತ್ತು ಚಿಂತಾಮಣಿ ಮುದ್ರಕರ ಕ್ಷೇಮಾಭಿವೃದ್ಧಿ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿಗೆ ಹಮ್ಮಿಕೊಂಡಿದ್ದ ಉಚಿತ ಹೃದಯ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಚಿಂತಾಮಣಿಯ ಮುದ್ರಕ ಕ್ಷೇಮಾಭಿವೃದ್ಧಿ ಸಂಘದವರು ಏರ್ಪಡಿಸಲಾಗಿದ್ದ ಉಚಿತ ಹೃದಯ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮುಖ್ಯ ಅತಿಥಿಯಾಗಿ ಹಾಜರಾಗಿದ್ದ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರು ಮತ್ತು ನಗರಸಭೆ ಸಿಬ್ಬಂದಿ ವರ್ಗಕ್ಕೂ ಕೂಡ ಒಂದು ಶಿಬಿರವನ್ನು ಏರ್ಪಡಿಸುವಂತೆ ಕೋರಿದಾಗ ಮುದ್ರಕರ ಸಂಘದ ಪದಾಧಿಕಾರಿಗಳು ಈ ದಿನ ಕಾರ್ಯಕ್ರಮವನ್ನು ಏರ್ಪಡಿಸಲು ಸಹಕರಿಸಿದ್ದಕ್ಕೆ ಅವರ ಸಂಘಕ್ಕೆ ಕೃತಜ್ಞತೆ ಸಹ ಪೌರಾಯುಕ್ತರು ಸಲ್ಲಿಸಿದರು. ಇನ್ನು ಚಿಂತಾಮಣಿ ನಗರವನ್ನು ಸ್ವಚ್ಛ ನಗರ ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಸಾರ್ವಜನಿಕರ ಜೊತೆಗೆ ವರ್ತಕರು, ಚಿನ್ನ ಮತ್ತು ಬೆಳ್ಳಿ ವರ್ತಕ ಸಂಘ, ಮುದ್ರಕರ ಸಂಘದವರು ಸಹ ಸದಾ ನಮ್ಮ ಕಾರ್ಯಕ್ಕೆ ಸಹಕರಿಸುವ ನಮ್ಮ ಬೆನ್ನೆಲುಬಾಗಿ ನಿಂತಿರುವುದಕ್ಕೂ ಸಹ ಪೌರಾಯುಕ್ತರು ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಮುದ್ರಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ವಾಸಿ ಸುರೇಶ್ ರವರು ಮಾತನಾಡಿ, ನಮ್ಮ ಸಂಘದ ವತಿಯಿಂದ ಈ ಹಿಂದೆಯೂ ನೇಪಾಳದ ಭೂಕಂಪ ಸಂತ್ರಸ್ತರಿಗೆ, ಬೆಳಗಾವಿಯ ನೆರೆ ಸಂತ್ರಸ್ತರಿಗೆ ಹಾಗೂ ಪ್ರಧಾನಮಂತ್ರಿಗಳ ನಿಧಿಗೆ ಹೆಚ್ಚಿನ ಆರ್ಥಿಕ ಸಹಾಯ ನೀಡಿ ಸಹಕರಿಸಿದ್ದೇವೆ. ಮುದ್ರಣ ಕ್ಷೇತ್ರಕ್ಕೆ ಸೀಮಿತವಾಗದೆ ಸಮಾಜ ಸೇವೆಯಲ್ಲೂ ಆರೋಗ್ಯ ಸೇವೆಯಲ್ಲೂ ಸೇವೆ ಸಲ್ಲಿಸುತ್ತಿದ್ದು, ಇದು ನಮ್ಮ ಸಂಘದ 5ನೇ ಶಿಬಿರ ಮಾಡುತ್ತಿದ್ದೇವೆ ಎಂದ ಅವರು, ನಗರಸಭೆಯ ಪೌರಾಯುಕ್ತರ ಕೋರಿಕೆ ಮೇರೆಗೆ ಈ ದಿನ ಈ ಶಿಬಿರವನ್ನು ಪೌರ ಕಾರ್ಮಿಕರಿಗೆ ಮತ್ತು ನಗರಸಭೆಯ ಸಿಬ್ಬಂದಿಯವರಿಗೆ ಏರ್ಪಡಿಸಿರುವುದು ನಮ್ಮ ಸೌಭಾಗ್ಯ ಎಂದರು. ಇನ್ನು ತಪಾಸಣೆ ಶಿಬಿರದಲ್ಲಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕಿ ಆರತಿ, ಕಿರಿಯ ಆರೋಗ್ಯ ನಿರೀಕ್ಷಕ ವಿಜಯ್, ನಗರಸಭೆಯ ಕಚೇರಿಯ ವ್ಯವಸ್ಥಾಪಕರಾದ ನಸೀರ್ ಅಹಮದ್, RL ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ನ ವೈದ್ಯರಾದ ಕಿರಣ್, ಸೆಲಾ, ಸುಮಾ, ಲ್ಯಾಬ್ ಟೆಕ್ನಿಷಿಯನ್ ರಹೀಂ, ಶಿಬಿರದ ಆಯೋಜಕರಾದ ವೆಂಕಟರಾಮರೆಡ್ಡಿ, ಮುದ್ರಕರ ಸಂಘದ ಕಾರ್ಯದರ್ಶಿ S ಪ್ರಭು, ಖಜಾಂಚಿ V ರಮೇಶ್, ಮಾಜಿ ಅಧ್ಯಕ್ಷರಾದ ಸುಧೀರ್ ಕುಮಾರ್, ಉಪಾಧ್ಯಕ್ಷರಾದ ದಿನಕರ್, SV ಶ್ರೀನಿವಾಸಮೂರ್ತಿ, TR ಅಶೋಕ್ ಕುಮಾರ್, ಪ್ರದೀಪ್ ಕುಮಾರ್, ಮುರಳಿ, ಜಗದೀಶ್ ಪ್ರಸಾದ್, ಚಂದ್ರಪ್ಪ, ಉಮೇಶ್, ಕಮರುಲ್ಲಾ ಶರೀಫ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಸದರಿ ಶಿಬಿರದಲ್ಲಿ 140ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿಗೆ ರಕ್ತದೊತ್ತಡ ಮತ್ತು ಎಗೋ ಸ್ಕ್ರೀನಿಂಗ್ ಮಾಡಲಾಯಿತು. ಹಲವರಿಗೆ ವೈದ್ಯರ ತಂಡ ಹಲವು ಸಲಹೆ ಮತ್ತು ಸೂಚನೆಗಳನ್ನು ಸಹ ಈ ಸಂದರ್ಭದಲ್ಲಿ ನೀಡಿದರು. ತಾಲೂಕು ಮುದ್ರಕರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಯಾಕಂದರೆ ದೇಶ ಕಾಯೋ ಯೋಧ
ಈ ದೇಶಕ್ಕೆ ಎಷ್ಟು ಮುಖ್ಯನೋ ಅದೇ ರೀತಿ ಈ ಊರಿನ ಸ್ವಚ್ಛತೆಯನ್ನು ಮಾಡ್ತಿರೋಂಥ ನನ್ನ ನೌಕರರು ಸಹ ಯೋಧರಂತ ನನಗೆ ಸಂದರ್ಭದಲ್ಲಿ ಭಾವಿಸ್ತಾ ಅವರ ಆರೋಗ್ಯವನ್ನು ಸಹ ಕಾಪಾಡಬೇಕನ್ನೋ ಒಂದು ಇದು ದೃಷ್ಟಿಯಿಂದ ಕಳೆದ ಬಾರಿ ನಾನು ಅವರೇ ಹೇಳಿದಂಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಅವ್ರನ್ನ ಮನವಿ ಮಾಡಿದ್ದೆ, ನಮ್ಮ ನೌಕರರಿಗೂ ಸ್ವಲ್ಪ ಹೆಲ್ತ್ ಚೆಕಪ್ ಮಾಡಿಸಿ ಅವರ ಹೃದಯನೂ ಸ್ವಲ್ಪ ಮಿಡಿಲಿ, ಯಾಕಂದ್ರೆ ಊರಲ್ಲಿರೋಂಥ ಎಲ್ಲ ತೆಗಿತಾರೆ ಅವರು. ಸೊ ಅವರೇ ಬದುಕಬೇಕು, ಅವ್ರು ಬದುಕಿದ್ರೇ ಈ ನಗರ ಮತ್ತು ನಗರಸಭೆ ಎಲ್ಲ ಇರೋದು ಅಂತ ನಾನು ಅವರಿಗೆ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಅವರನ್ನು ಸ್ಪಂದಿಸಿದ್ದಾರೆ. ಸೊ ಇವತ್ತು ಎಲ್ಲ ನಗರದಲ್ಲಿರುವಂಥ ವಾಲ್ಮೆನ್ಸ್ ಇರ್ಬೋದು, ಪೌರ ಕಾರ್ಮಿಕರು, ನನ್ನ ಕಚೇರಿಯ ಸಿಬ್ಬಂದಿ ಎಲ್ರಿಗೂ ಸಹ ಇವತ್ತು ಹೃದಯ ಮತ್ತು ಇತರ ತಪಾಸಣೆಗಳನ್ನು ಸಹ ಮಾಡಲಿದ್ದಾರೆ. ಸೊ ಈ ಒಂದು ಆಯೋಜನೆ ಮಾಡಿಕೊಟ್ಟಂಥ ಎಲ್ಲ ಆಯೋಜಕರಿಗೂ, ವಿಶೇಷವಾಗಿ ಇತ್ತೀಚೆಗೆ ನಾನು ಬಂದು 2.5 ತಿಂಗಳಾಗ್ತಾಯಿದೆ, ವರ್ತಕರು ನನ್ನ ಜೊತೆ ಭಾರಿ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಲುಪಿಸ್ತೀನಿ. ನಾನು ಯಾವುದೇ ಹೇಳಿ ಇವನ್ನ ನಾನು ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕಂತ ಸಂದರ್ಭದಲ್ಲಿ ವರ್ತಕರೇ ಮುಂದೆ ಬಂದು, ಮುದ್ರಕರು ಇರ್ಬೋದು, ಬೆಳ್ಳಿ ಬಂಗಾರ ಅಂಗಡಿಯವರು ಇರ್ಬೋದು, ಎಲ್ಲರೂ ಸಹ ಅವ್ರ ಅಂಗಡಿ ಮುಂದೆ ಪ್ಲಾಸ್ಟಿಕ್ ಮಾರಾಟ ಮಾಡಬಾರ್ದಂತ ಒಂದು ಸ್ಲೋಗನ್ ಸಹ ಹಾಕ್ಕೊಂಡಿದ್ದಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತೇನೆ. ಅದೇ ರೀತಿ ಎಲ್ಲರೂ ಸಹ ಪ್ಲಾಸ್ಟಿಕ್ ಮುಕ್ತ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಬೇರೆ ತಾಲೂಕುಗಳಿಗಿಂತ ನಮ್ಮ ತಾಲೂಕು ವಿಭಿನ್ನವಾಗಿರಬೇಕು. ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಲು ಈಗಾಗಲೇ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು ಏನೋ ಆಶಯ ಇದೆ, ಅದಕ್ಕೆಲ್ಲರೂ ಸಹ ಕೈ ಜೋಡಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನೆರವು ಕೊಟ್ಟಂಥ ನನ್ನ ಸಹೋದರ ನಜೀರ್ ಅಹಮದ್ ಅವರು, ಸೋದರಿ ಆರ್ದಿರ್ ಅವ್ರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೃತಜ್ಞತೆ ತಲುಪಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಂತ ತಿಳಿಸ್ತಾ ಮತ್ತೊಮ್ಮೆ ಮುದ್ದುಕರಿಗೆ ನಾನು ಧನ್ಯವಾದಗಳನ್ನು. ಮತ್ತು ನಗರಸಭೆ ಚಿಂತಾಮಣಿ ತಾಲೂಕು ಮುದ್ರಕರ ಕ್ಷೇಮಾಭಿವೃದ್ಧಿ ಸಂಘ ಇವರ ವತಿಯಿಂದ ಪೌರ ಕಾರ್ಮಿಕರು ಹಾಗೂ ನಗರಸಭೆಯ ಸಿಬ್ಬಂದಿ ವರ್ಗದವರಿಗೆ ಮಾತ್ರ ಈ ಒಂದು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದು ನಮ್ಮ ಸಂಘದ ವತಿಯಿಂದ 5ನೇ ಶಿಬಿರವನ್ನು ಆಯೋಜಿಸ್ತಾ ಇದ್ದೀವಿ. ಇದಕ್ಕೆ ನಾವು ಹಿಂದಿನ ತಿಂಗಳಲ್ಲಿ 11ನೇ ತಾರೀಕು ಇದೇ ಒಂದು ಉಚಿತ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಅದರ ಸಲುವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀಯುತ GN ಚಲಪತಿರವರು ನಮ್ಮನ್ನು ಕೇಳಿದಾಗ ಅತ್ಯುತ್ಸಾಹದಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲೇ ಆಯೋಜನೆ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವರು ಹೆಚ್ಚಿನದಾಗಿ ಸ್ಪಂದನೆ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದರಲ್ಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಮಾಡೋದರಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾದದ್ದು. ಹಾಗೆ ನಮಗೆ ಆರೋಗ್ಯ ನಿರೀಕ್ಷಕರಾದ ಶ್ರೀಮತಿ ಆರ್ತಿ ಅವರು ಹೆಚ್ಚಿನ ಒಂದು ಸಪೋರ್ಟ್ ಕೂಡ ಮಾಡಿದ್ದಾರೆ. ಹಾಗೆ ವ್ಯವಸ್ಥಾಪಕರಾದ ಶ್ರೀಯುತ ನಜೀರ್ ಅಹಮದ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಹಾಗೆ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ನ ವೈದ್ಯರಾದಂಥ ಶ್ರೀಯುತ ಕಿರಣ್ ರವರು ಆಗಮಿಸಿದ್ದಾರೆ. ಹಾಗೆ ಶ್ರೀಮತಿ ಸೆಲ್ಲಾರ್ ಅವರು ಆಗಮಿಸಿದ್ದಾರೆ. ವ್ಯವಸ್ಥಾಪಕರಾದ ಅಂದರೆ ಕ್ಯಾಂಪ್ ಆರ್ಗನೈಸರ್ ಆಗಿರುವಂಥ ವೆಂಕಟರಾಮ ರೆಡ್ಡಿ ಅವರು, ಇನ್ನಿತರೆ ಸಿಬ್ಬಂದಿ ವರ್ಗದವರು, ಸಿಸ್ಟರ್ ಸುಮಾರ್ ಅವರು ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ, ಹಾಗೆ ನಮ್ಮ ಮುದ್ರಕ ಮಿತ್ರರು ಎಲ್ಲರೂ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಆಗಮಿಸಿದ್ದಾರೆ. ಎರಡೂ ಸಂಘಗಳ ಅಂದರೆ ನಗರಸಭೆ ಮತ್ತು ಇದರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಗಣ್ಯರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೊಡ್ತಾ ಈ ಕಾರ್ಯಕ್ರಮ